ಇದು ಬದಿಯಡ್ಕ ಸಮೀಪ ಹರಿದು ಹೋಗುತ್ತಿರುವಂತಹ ವರದಾ ನದಿಯ ಸುಂದರ ಪರಿಸರದಲ್ಲಿ ನೆಲೆಯಾಗಿರುವ ಕುಂಬಳೆ ಸೀಮೆಯ ಪ್ರಮುಖ 5ನೇ ಕ್ಷೇತ್ರವಾಗಿರುವ ಪೆರಡಾಲ ಉದನೇಶ್ವರ ದೇವಸ್ಥಾನ ಮಾಯಿಪ್ಪಾಡಿ ಯುವರಾಜರ ಪಟ್ಟದ ದೇವರು ಇದು ಎಂಬುದು ಇಲ್ಲಿನ ಐತಿಹಾಸಿಕ ವಿಚಾರ. ಅಲ್ಲದೆ ಬಹಳ ಹಿಂದಿನಿಂದಲೇ ಗ್ರಾಮ ದೇವಸ್ಥಾನವಾಗಿಯೂ ಪೆರಡಾಲ ಕ್ಷೇತ್ರ ಗುರುತಿಸಲ್ಪಟ್ಟಿದೆ. ಇಲ್ಲಿ ಉದನೇಶ್ವರ ದೇವರೊಂದಿಗೆ ಪರಿವಾರ ದೇವರುಗಳಾದ ಶಾಸ್ತಾರ ದೇವರು ಹಾಗೂ ಒಳಗೋಪುರದಲ್ಲಿ ನೆಲೆಯಾಗಿರುವ ಶ್ರೀ ಕುಟ್ಟಿಚ್ಚಾತ ಕುಕ್ಷಿ ಶಾಸ್ತಾರ ಕಾರಣಿಕ ಶಕ್ತಿಯಾಗಿ ಪ್ರಸಿದ್ಧಿ ಪಡೆದಿದೆ. ಪಡೆ ಸಮರ್ಪಣೆಯು ಕುಟ್ಟಿಚ್ಚಾತನಿಗೆ ಪ್ರಮುಖ ಸೇವೆಯಾಗಿದೆ. ಕಳೆದು ಹೋದಂತಹ ವಸ್ತುಗಳನ್ನು ಮರಳಿ ಸಿಗುವಂತೆ ಮಾಡುವ ಕುಟ್ಟಿಚ್ಚಾತನ ವಿಶೇಷ ಪವಾಡವು ಊರಿನ ಹಾಗೂ ಪರವೂರಿನ ಹಲವಾರು ಭಕ್ತರಿಗೆ ಅನುಭವ ವೇದ್ಯವಾಗಿದೆ. ಅಲ್ಲದೆ ಪಿಲಿಚಾಮುಂಡಿ ಭೈರವಾದಿ ಶಕ್ತಿಗಳು ಕ್ಷೇತ್ರದ ಕಾರಣಿಕತೆಯನ್ನು ಹೆಚ್ಚಿಸಿವೆ. ಪೆರಡಾಲ ಶ್ರೀ ಉದನೇಶ್ವರ ಕ್ಷೇತ್ರ ಸಪರಿವಾರನಾಗಿ ಶ್ರೀ ಧರ್ಮಶಾಸ್ತ್ರ, ಅದೇ ರೀತಿ ಶ್ರೀ ಕುಕ್ಷಿಶಾಸ್ತ್ರ ಅಂದರೆ ಕುಟ್ಟಿಚಾತ ದೇವತಾ ಸಾನ್ನಿಧ್ಯಗಳನ್ನು ಒಳಗೊಂಡು ವಿಶೇಷವಾಗಿ ಭೈರವ, ಪಿಲಿಚಾಮುಂಡಿ ದೈವಗಳನ್ನು ಕೂಡ, ಅದೇ ರೀತಿ ಸಮೀಪದಲ್ಲಿ ಈ ದೇವಾಲಯದ ಪರಿಸರದಲ್ಲಿ ನಾಗ, ರಕ್ತೇಶ್ವರಿ, ಗುಳಿಗ ದೈವಗಳನ್ನು ಒಳಗೊಂಡಂತಹ ಪರಮ ಪಾವನವಾದಂತಹ ಕ್ಷೇತ್ರ ಶ್ರೀ ಪೆರಡಾಲ ಉದನೇಶ್ವರ ದೇವಸ್ಥಾನ. ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಈ ಕ್ಷೇತ್ರ ಊರ ಪರವೂರ ಭಕ್ತ ಮಹಾಜನರು ಈ ಕ್ಷೇತ್ರದಲ್ಲಿ ಬಂದು ಸೇವೆಯನ್ನು ಕೈಗೊಂಡು ಪುನೀತರಾದಂಥವರು ಸಹಸ್ರಾರು ಮಂದಿಗಳು. ಸಂತಾನ ಇಲ್ಲದೇ ಇರುವಂತಹ ವ್ಯಕ್ತಿಗಳಿಗೆ ಸಂತಾನ ಪ್ರಾಪ್ತಿ, ಅದೇ ರೀತಿ ವಿವಾಹ ಆಗದೇ ಇರುವವರಿಗೆ ವಿವಾಹ ಅನುಕೂಲ ಪ್ರಾಪ್ತಿ, ಅದೇ ರೀತಿ ಕಷ್ಟ ಕಾರ್ಪಣ್ಯಗಳಲ್ಲಿ ತೊಳಗುವವರಿಗೆ ಆ ಭಗವಂತನ ಪರಮಾನುಗ್ರಹದಿಂದ ಅವರ ಇಷ್ಟಾರ್ಥವು ಸಿದ್ಧಿಸಿದಂತಹ ಅನೇಕ ಉದಾಹರಣೆಗಳು ಇವೆ. ಕ್ಷೇತ್ರದಲ್ಲಿ ಇದೀಗ ನವೀಕರಣ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಏಪ್ರಿಲ್ 17ರಿಂದ 28ರ ತನಕ ನಾನಾ ಕಾರ್ಯಕ್ರಮಗಳೊಂದಿಗೆ ಜರಗಲಿದೆ. ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದರ ಪೂರ್ಣಾನುಗ್ರಹದೊಂದಿಗೆ ಬ್ರಹ್ಮಶ್ರೀ ವೇದಮೂರ್ತಿ ರವೀಶತಂತ್ರಿ ಕುಂಟಾರು ನೇತೃತ್ವದಲ್ಲಿ ಜರಗಲಿದೆ. ಶ್ರೀ ಉದನೇಶ್ವರ ದೇವಸ್ಥಾನ ಪೆರಡಾಲ ಇದರ ಬ್ರಹ್ಮಕಲಶ ಏಪ್ರಿಲ್ 17ರಿಂದ ಪ್ರಾರಂಭವಾಗಿ ನಡೀಲಿಕ್ಕಿದೆ. 10 ದಿವಸಗಳ ಕಾಲ. ಅದಕ್ಕೆ ಬೇಕಾದಂತಹ ಅತಿಥಿಗಳಿಗೆ ಆಮಂತ್ರಣ ಮತ್ತು ಪ್ರತಿ ಗ್ರಾಮಗಳಲ್ಲಿ ಮನೆಗಳಿಗೆ ಹೋಗಿ ಆಮಂತ್ರಣವನ್ನು ಈಗ ನೀಡ್ತಾ ಇದ್ದಾರೆ ಕಾರ್ಯಕರ್ತರು. ಏಪ್ರಿಲ್ 17ರಂದು ಬೆಳಗ್ಗೆ 9:30ಕ್ಕೆ ಕೆಡಂಜಿ ಶ್ರೀ ಮಹಾವಿಷ್ಣು ಕ್ಷೇತ್ರದಿಂದ ಹಸಿರು ವಾಣಿ ಹೊರೆ ಕಾಣಿಕೆ ಮೆರವಣಿಗೆ. ಏಪ್ರಿಲ್ 18ರಂದು ರಾಜಗೋಪುರ, ನವೀಕರಿಸಿದ ರಾಜಾಂಗಣ ಮೇಲ್ಛಾವಣಿ ಮತ್ತು ನೂತನ ಭೋಜನ ಶಾಲೆ ಲೋಕಾರ್ಪಣೆ. ಏಪ್ರಿಲ್ 23ರಂದು 108 ತೆಂಗಿನಕಾಯಿಯ ಗಣಪತಿ ಹೋಮ, ದೇವರ ಪ್ರತಿಷ್ಠೆ ನಡೆಯಲಿದೆ. ಏಪ್ರಿಲ್ 26ರಂದು ದೇವರಿಗೆ ಸಹಸ್ರ ಕಲಶಾಭಿಷೇಕ ನಡೆಯಲಿದೆ. ಪೆರಡಾಲ ಶ್ರೀ ಉದನೇಶ್ವರ ಕ್ಷೇತ್ರ ಎನ್ನುವಂಥದ್ದು ಬಹಳ ಇತಿಹಾಸ ಪ್ರಸಿದ್ಧವಾದ್ದು. ಹಾಗೆಯೇ ನಮ್ಮ ರಾಜಕೀಯ ಹಾಗೂ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿಯೂ ಕೂಡ ಒಂದು ಬಹಳ ಮಹತ್ವವುಳ್ಳಂತಹ ಕ್ಷೇತ್ರ. ಕುಂಬಳೆ ಸೀಮೆಯ 5ನೇ ಸ್ಥಾನ ಪಡೆದಿರುವಂತಹ ಕ್ಷೇತ್ರ ಎಂಬುದಾಗಿ ಕೂಡ ಈಗಾಗಲೇ ತಾವೆಲ್ಲರೂ ತಿಳಿದಿದ್ದೀರಿ. ಬಹಳ ಭರದಿಂದ ಪ್ರಚಾರ ಕಾರ್ಯಗಳು ನಡೀತಾ ಇದೆ. ಆ ಸಂದರ್ಭದಲ್ಲಿ ಎಲ್ಲ ದಿವಸವೂ ಭಕ್ತಾದಿಗಳಿಗೆ ಅನ್ನದಾನ ವ್ಯವಸ್ಥೆ ಇದೆ. ನಮ್ಮ ನಿರೀಕ್ಷೆ ದಿವಸಕ್ಕೆ ಸಾಧಾರಣ ಒಂದು ಆರಂಭದಲ್ಲಿ 15,000ದಷ್ಟಿದ್ದರೆ ಕೊನೆ ಹಂತಕ್ಕೆ ಮುಟ್ಟುವಾಗ ಒಂದು 25,000 ರಿಂದ 30,000 ಜನ ಒಂದು ಹೊತ್ತಿಗೆ ಊಟ ಮಾಡ್ಬೋದು ಅಂತ ಹೇಳುವ ನಿರೀಕ್ಷೆ ಇದೆ. ಆ ರೀತಿಯಲ್ಲಿ ಭಕ್ತಾದಿಗಳಿಗೆ ಎಲ್ಲ ವ್ಯವಸ್ಥೆಗಳು ಮಾಡ್ತಾ ಇದ್ದೇವೆ. ದಿವಸಲು ಉಪಹಾರಗಳು ವ್ಯವಸ್ಥೆ ಇದೆ. ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಇದೆ.
ನಟರಾಜ ವೇದಿಕೆ ಹಾಗೂ ಕೈಲಾಸ ವೇದಿಕೆ ಎಂಬ 2 ಕಡೆಗಳಲ್ಲಿ ನಿತ್ಯ ಪ್ರಸಿದ್ಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಪ್ರತಿದಿನ ಸಂಜೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ನಾಡಿನ ಯತಿವರೇಣ್ಯರು, ಗಣ್ಯರು, ದಾನಿಗಳು ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಪ್ರಸಿದ್ಧ ವಾಗ್ಮಿಗಳಿಂದ ಧಾರ್ಮಿಕ ಭಾಷಣ ನಡೆಯಲಿದೆ. ಈ ಏಪ್ರಿಲ್ 17ರಿಂದ ಮೊದಲುಗೊಂಡು 28ರ ತನಕ ನಡೆಯುವ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು 2 ವೇದಿಕೆಗಳಾಗಿ ನಡೆಯಲಿದೆ. ಸುಮಾರು 200ಕ್ಕಿಂತಲೂ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಜೋಡಿಸಿಕೊಂಡಿದ್ದೇವೆ. ಬಂದಂತಹ ಎಲ್ಲ ಅರ್ಜಿಗಳನ್ನು ಸ್ವೀಕರಿಸಿ ಕಲೆಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸಿದ್ದೇವೆ. ನಟರಾಜ ವೇದಿಕೆ ಹಾಗೂ ಕೈಲಾಸ ವೇದಿಕೆಗಳಲ್ಲಾಗಿ ಯಕ್ಷಗಾನ ಇರ್ಬೋದು, ಅದೇ ರೀತಿ ಸಂಗೀತ ಇರ್ಬೋದು, ಅದೇ ರೀತಿ ಭರತನಾಟ್ಯ, ವಯಲಿನ್ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮ ಕಲೆಯನ್ನು ಪೋಷಿಸುವ ನಿಟ್ಟಿನಲ್ಲಿ ಅದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಂದ ಮಾತ್ರ ಸಾಧ್ಯ. ಅಲ್ಲಿ ಅವರಿಗೆ ಅವಕಾಶ ಕೊಡಬೇಕು ಅಂತೇಳುವ ನಿಟ್ಟಿನಲ್ಲಿ ಈ ಬ್ರಹ್ಮಕಲಶೋತ್ಸವ ಈ ಸಂಭ್ರಮದಲ್ಲಿ ಅದನ್ನು ಜೋಡಿಸಿಕೊಂಡಿದ್ದೇವೆ. ಒಟ್ಟು 12 ದಿನಗಳಲ್ಲಿ 3 ಲಕ್ಷದಷ್ಟು ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈ ಎಲ್ಲ ಸಂದರ್ಭದಲ್ಲಿಯೂ ಭಗವದ್ಭಕ್ತರು ಬಂದು ಈ ಕ್ಷೇತ್ರದ ಎಲ್ಲ ಕಾರ್ಯಗಳಲ್ಲೂ ಭಾಗವಹಿಸಿ ಎಲ್ಲ ರೀತಿಯಲ್ಲಿಯೂ ತನು ಮನ ಧನಗಳಿಂದ ಸಹಕರಿಸಿ ದೇವರ ಕೃಪೆಗೆ ಪಾತ್ರರಾಗಿ ಕ್ಷೇತ್ರದಲ್ಲಿ ನಿಮ್ಮ ಸಂಪೂರ್ಣ ಸಹಕಾರವನ್ನು ಬಯಸ್ತೇವೆ. ಎಲ್ಲ ಭಗವದ್ಭಕ್ತರೊಂದು ವಿನಂತಿ, ಏಪ್ರಿಲ್ 17ರಿಂದ 28ರವರೆಗೆ ನಡೆಯುವಂಥ ಬ್ರಹ್ಮಕಲಶೋತ್ಸವದಲ್ಲಿ ತನು ಮನ ಧನಗಳಿಂದ ಸಹಕರಿಸಬೇಕಾಗಿ ಮತ್ತೊಮ್ಮೆ ಎಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.